ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಮಜೂರ್ ಪಲ್ಲಿರೋ ಕನ್ನಡ. ನನಗೂ ಹಾಗೂ ಮಜೂರಿಗೆ ಒಂದು ಬಂಧ ಇದೆ. ನಾನು ಮಜೂರಿಗೆ ಹೊರಗಿನವನಲ್ಲ, ನಾನು ಸಹ ಈ ಜಮಾತಿಗೆ ಸಂಬಂಧಪಟ್ಟವನೇ. ನನ್ನ ಅಜ್ಜ ಅಜ್ಜಿ ನಾನು ಖಬರ್ ಜಿಯಾರತ್ಗೆ ಬರಬೇಕು ಅಂತ ಹೇಳಿದ್ರೆ ನಾನು ಮಜೂರ್ ಪಲ್ಲಿಯ ಖಬರ್ಸ್ಥಾನಕ್ಕೇ ಬರಬೇಕು. ಆದ್ರಿಂದ ನನ್ನ ಅಜ್ಜ ಅಜ್ಜಿ ಮಲಗಿರುವ ಜಾಗ ಇದುವೆ. ಮಜೂರ್ ಜನರಿಗೆ ನೆನಪಾಗಲಿ ಅನ್ನೋ ಕಾರಣಕ್ಕೆ ಹೇಳ್ತೀನಿ, ನಾನು ಮಮ್ಮಿ ಆಕನ ಚಲ್ಲಿ. ಎಷ್ಟು ಜನರಿಗೆ ನೆನಪಾಗುತ್ತೋ ಗೊತ್ತಿಲ್ಲ. ಮಮ್ಮಿ ಆಕರ ಮಗ ವಕೀಲ ಹಾಜಬ್ಬ, ಅವರ ಮೊಮ್ಮಗ ನಾನು. ಸೊ ನನಗೆ ಈ ಮಸೀದಿಯ ಕಾರ್ಯಕ್ರಮದಲ್ಲಿ ನಿತ್ಯ ಮಾತನಾಡಬೇಕಾದ ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯ ಅಂತ ಹೇಳ್ಕೊಂಡು, ಪವಿತ್ರವಾದಂತಹ ರಬ್ಬಿಲ್ಲವಲ್ಗೆ ಇನ್ನೇನು ಒಂದೆರಡು ದಿನಗಳಲ್ಲಿ ದಾಪುಗಾಲಿಡಲಿದ್ದೇವೆ. ಬಹುಶಃ ಮುಸ್ಲಿಂ ಸಮುದಾಯಕ್ಕೆ ರಬ್ಬಿಲ್ಲವ್ವಲಿನ ಮಹತ್ವವನ್ನ ಹೇಳಿಕೊಡುವ ಅವಶ್ಯಕತೆ ಇಲ್ಲ ಅಂತ ಅಂದ್ಕೋತೀನಿ. ಜಗತ್ತಿನಲ್ಲಿ ಇಸ್ಲಾಮಿನ ಬಗ್ಗೆ ಅದೆಷ್ಟೇ ಅಪಪ್ರಚಾರಗಳು ನಡೆದ್ರು, ತಪ್ಪು ವ್ಯಾಖ್ಯಾನಗಳು ನಡೆದ್ರು, ಕಟ್ಟು ಕಥೆಗಳು ನಡೆದ್ರು, ನಮ್ಮನ್ನ ಸಾಕ್ಷಿ ಸಮೇತ ನಾವು ಕೊಡಕ್ ಸಾಧ್ಯ ಆಗುವಂತದ್ದು ನನ್ನ ಮುತ್ತು ನಬಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಚರಿತ್ರೆ ಒಂದು ನಮ್ಮ ಸಾಕ್ಷಿ ಗುಡ್ಡೆ. ಯಾರು ಏನೇ ಮಾತಾಡಿದ್ರು ನಮ್ಗೆ ಹೇಳಕ್ಕೊಂದು ಅವಕಾಶ ಇರುತ್ತೆ. ಹೋಗಿ ದಯವಿಟ್ಟು ನನ್ನ ಪ್ರವಾದಿಯವರ ಜೀವನ ಚರಿತ್ರೆಯನ್ನ ಓದಿ ಆಮೇಲೆ ಇಸ್ಲಾಮಿನ ಬಗ್ಗೆ ನೀನು ಟೀಕೆಗಳನ್ನ ಮಾಡು ಅಂತ ಹೇಳ್ಬಹುದು. ಅದಕ್ಕೆ ನಾವು ಅಲ್ಲಾಹನಿಗೆ ಲಾಕ್ ಲಾಕ್ ಶುಕ್ರಿಯಾಗಳನ್ನ, ಕೋಟಿ ಕೋಟಿ ಶುಕ್ರಿಯಾಗಳನ್ನ ಹೇಳಬೇಕು. ನಾವು ಇವತ್ತು ಯಾವ ಕಾಲಘಟ್ಟದಲ್ಲಿ ಇದ್ದೇವೆ ಅಂತ ಹೇಳಿದ್ರೆ, ಮುಸ್ಲಿಮನಾದವನು ಎದ್ರೂ ಕಷ್ಟ, ಕೂತ್ರೂ ಕಷ್ಟ, ಆತ ತಿಂದ್ರೂ ಕಷ್ಟ, ನಮ್ಮ ಬಟ್ಟೆಗಳನ್ನು ನಾವು ಬಟ್ಟೆ ಹಾಕೊಂಡ್ರೂ ಕಷ್ಟ ಅನ್ನುವ ಕಾಲಘಟ್ಟದಲ್ಲಿದ್ದಾಗ ನಮಗೆ ಕೆಲವೊಂದು ಮಾದರಿಗಳನ್ನು ನಾವು ಗಮನಿಸಿದ್ದೀವಿ. ನಮಗೆ ನಮ್ಮ ಶಕ್ತಿ ಒಂದು ಕುರ್ಆನ್ ಆದ್ರೆ, ಇನ್ನೊಂದು ನಮ್ಮ ಮುತ್ತು ನಬಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅಂತಹ ಒಂದು ವೇದಿಕೆ, ಸ್ವಲಾತ್ ವೇದಿಕೆಯಲ್ಲಿ ನಾವಿದ್ದೀವಿ. ನಾನು ಅನಿರೀಕ್ಷಿತವಾಗಿ ನನ್ನ ಹತ್ರ ಈಗ ಮಾತಾಡ್ಲಿಕ್ಕೆ ಹೇಳಿದ್ದಾರೆ. ನಾನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗುವುದಿಲ್ಲ. ನಾವೆಲ್ಲರೂ ನಿರೀಕ್ಷೆ ಮಾಡ್ತಾ ಇರುವಂತಹದ್ದು ಗುರುಗಳನ್ನ. ಅವರು ಬಂದ ತಕ್ಷಣ ಖಾಸಿಮಿ ಫತ್ತನಾಪುರಂ ಸಿರಾಜುದ್ದೀನ್ ಖಾಸಿಮಿ ಅವರ ಪ್ರಭಾಷಣವನ್ನ ನಾವೆಲ್ಲ ಕೇಳಬೇಕು ಅಂತ ಕಾಯ್ತಾ ಇರುವಂತದ್ದು. ಅದಕ್ಕಿಂತ ಮುಂಚೆ ಇಸ್ಲಾಮಿನ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ಕೊಂಡು ಮುಗಿಸ್ತೇನೆ. ನಮ್ಮ ವಿರುದ್ಧ ನಡೆದಂತ ಅಪಪ್ರಚಾರಗಳಿಗೆ ನಾವು ಹೇಗೆ ಉತ್ತರ ಕೊಡಬೇಕು. ಇವಾಗ ಈ ಪತ್ರಿಕೆಗಳನ್ನು ನೋಡಿದಾಗ ಈ ಸ್ವಲಾತ್ ಕಾರ್ಯಕ್ರಮದಲ್ಲಿ ಎಲ್ಲ ಜಾತಿ ಧರ್ಮದವರ ವೇದಿಕೆಯಾಗಿದೆ. ಎಲ್ಲರೂ ನಾವಿಲ್ಲಿ ಇದ್ದೇವೆ. ಆದ್ರಿಂದ ನಾನೊಂದು ಘಟನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ನಾವು ಇವತ್ತಿನ ಚಾನೆಲ್ಗಳಲ್ಲಿ ನೋಡ್ತೇವೆ, ಮುಸ್ಲಿಮರ ವಿರುದ್ಧವಾಗಿ, ಇಸ್ಲಾಮಿನ ವಿರುದ್ಧವಾಗಿ ಪ್ರಪಗಂಡಗಳನ್ನು ರಚಿಸಬೇಕಾದ್ರೆ ಒಂದು ಚಾನಲ್ಗಳಲ್ಲಿ ಕೂರಿಸಿಕೊಂಡು ಸುಳ್ಳು ಸುಳ್ಳು ಪ್ರಚಾರಗಳನ್ನು ಮಾಡಿದಾಗಲೂ ಸಹ ನಮ್ಮ ಕಡೆಯಿಂದ ಅದು ಸುಳ್ಳು, ಇದು ಸತ್ಯ ಅಂತ ಹೇಳುವ ಮಂದಿಯ ಸಂಖ್ಯೆ ಕಡಿಮೆ ಆಗ್ತಾ ಇರೋದು ನಮ್ಮ ದೌರ್ಭಾಗ್ಯ. ನಮ್ಮಲ್ಲಿ ಎಲ್ಲ ಸಾಕ್ಷಿಗಳಿದ್ದಾವೆ. ನಮ್ಮಲ್ಲಿ ಬೇಕಾದಷ್ಟು ಎಕ್ಸಾಂಪಲ್ಗಳನ್ನ, ಉದಾಹರಣೆಗಳನ್ನ ಕೊಡಕ್ಕೆ ನಮ್ಮ ಹತ್ರ ಸಾಕ್ಷಿಗಳಿದ್ದಾವೆ. ನಾವು ಅವರಲ್ಲ, ನಾವು ಎಲ್ಲರನ್ನು ಪ್ರೀತಿಸುವವರು, ನಾವು ಎಲ್ಲರಲ್ಲೊಬ್ಬರು. ಆದ್ರೆ ಹೇಳುವವರು ಕಡಿಮೆಯಾಗಿದ್ದಾರೆ. ಆದ್ದರಿಂದ ಅಪಪ್ರಚಾರಗಳು ಮೆರೆದಾಡ್ತಾ ಇದ್ದಾವೆ. ಇಂಥ ವೇದಿಕೆಗಳಲ್ಲಿ ನಾವು ಅದನ್ನ ಕೆಲವೊಂದು ಸೂಕ್ಷ್ಮವಾದ ವಿಷಯಗಳನ್ನ ಹೇಳಕ್ ಸಾಧ್ಯ ಆದ್ರೆ ನಾವು ಹೇಳಬಹುದು. ನಿಮಗೆ ನೆನಪಿರಬಹುದು, ಸ್ವೀಡನಿನಲ್ಲಿ ಒಂದು 2-3 ವರ್ಷದ ಮುಂಚೆ, ಸ್ವೀಡನ್ ಅನ್ನುವಂತಹ ಒಂದು ದೇಶ, ಆ ದೇಶದಲ್ಲಿ ಯಾವುದೇ ಧರ್ಮ ಗ್ರಂಥವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಯಾವುದೇ ಧರ್ಮ ಗ್ರಂಥವನ್ನ ಅಲ್ಲಿನ ಕೋರ್ಟಿನ ಅನುಮತಿಯೊಂದಿಗೆ ಸಾರ್ವಜನಿಕವಾಗಿ ಸುಡುವ, ಸಾರ್ವಜನಿಕವಾಗಿ
ಬೆಂಕಿ ಇಟ್ಟು ಸುಡುವ ಅಧಿಕಾರ ಅಲ್ಲಿನ ಪ್ರಜೆಗಳಿಗಿದೆ, ಸ್ವೀಡನ್ ದೇಶದ ಪ್ರಜೆಗಳಿಗಿದೆ. ಅದೇ ರೀತಿಯಾಗಿ ಒಬ್ಬ ಯಹೂದಿ ಸ್ವೀಡನಿನ ಕೋರ್ಟಿನಲ್ಲಿ ಕುರ್ಆನನ್ನ ಬೆಂಕಿಗೆ ಸುಡುವ ಅನುಮತಿಯನ್ನ ಪಡ್ಕೊಂಡು ಸಾರ್ವಜನಿಕವಾಗಿ ಕುರ್ಆನಿಗೆ ಬೆಂಕಿ ಇಡ್ತಾನೆ. ಸಹಜವಾಗಿ ನಿಮಗೆಲ್ಲ ರಕ್ತ ಕುದಿಬಹುದು, ನಮಗೂ ಕುದಿಯತ್ತೆ. ಆದ್ರೆ ಇಸ್ಲಾಂ ಏನ್ ಹೇಳುತ್ತೆ ಅಂತ, ಕೆಲವೇ ದಿನಗಳಲ್ಲಿ ಸ್ವೀಡನಿನ ಒಬ್ಬ ಮುಸ್ಲಿಂ ಯುವಕ ಅಹಮದ್ ಅಲ್ಲೂಶ್ ಅನ್ನುವ ಯುವಕ ಅದೇ ಕೋರ್ಟಿನಲ್ಲಿ ಹೋಗ್ಬಿಟ್ಟು ನಾನು ತೌರಾತನ್ನ ಸುಡ್ತೇನೆ, ನನಗೆ ಅನುಮತಿ ಕೊಡಿ ಅಂತ ಕೇಳ್ತಾನೆ. ಕೋರ್ಟ್ ಅನುಮತಿ ಕೊಡತ್ತೆ. ಕುರ್ಆನಿಗೆ ಕೊಟ್ಟ ಮೇಲೆ ಎಲ್ಲದಕ್ಕೂ ಕೊಡಬೇಕು ಅನ್ನೋ ಕಾರಣಕ್ಕೆ ಕೊಡತ್ತೆ. ಸಾರ್ವಜನಿಕವಾಗಿ ಎಲ್ಲರೂ ನಿಂತಿದ್ದಾರೆ, ಪೊಲೀಸ್ ರಕ್ಷಣೆಯಲ್ಲಿ ಎಲ್ಲ ಧರ್ಮದವರು ನಿಂತಿದ್ದಾರೆ. ಕುರ್ಆನನ್ನ ಇದಕ್ಕಿಂತ ಮುಂಚೆ ಸುಟ್ಟಿದ್ದಾರೆ. ಈ ವ್ಯಕ್ತಿ ತೌರಾತನ್ನ ಕೈಯಲ್ಲಿ ಇಟ್ಕೋತಾನೆ, ಬೆಂಕಿಯನ್ನ ಇನ್ನೊಂದು ಕೈಯಲ್ಲಿ ಇಟ್ಕೋತಾನೆ. ಎಲ್ಲರೂ ಅಂದುಕೊಂಡ್ರೆ ಇನ್ನೇನು ತೌರತ್ತನ್ನ ಸುಟ್ಟು ಬಿಡ್ತಾರೆ ಅನ್ನಬೇಕಾದ್ರೆ ಆತ ಆ ಬೆಂಕಿಯನ್ನ ಹೊರಗೆ ಬಿಸಾಡ್ತಾನೆ. ತೌರತ್ತನ್ನ ಒಳ್ಳೆ ಪವಿತ್ರವಾಗಿ ಎಲ್ಲಿ ಇಡಬೇಕು ಆ ಜಾಗದಲ್ಲಿ ಇಟ್ಟು ಹೇಳ್ತಾನೆ, ನನಗೆ ಇಸ್ಲಾಂ ಕಲಿಸಿದ್ದು ಇದು ಅಂತ ಹೇಳ್ತಾನೆ. ನನ್ನ ಇಸ್ಲಾಂ ಕಲಿಸಿದ್ದು ನನಗೆ ಇದು, ಇನ್ನೊಂದು ಧರ್ಮವನ್ನ ನೀವು ತಪ್ಪು ಮಾಡಿದಿರಿ ಅಂತ ನಾವು ತಪ್ಪು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿರುವಂತದ್ದು ಕುರ್ಆನ್. ಆ ಪಾಠವನ್ನ ಕಲಿಸಿರುವುದು ನನ್ನ ಮುತ್ತು ನಬಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಹಾಗಾದ್ರೆ ಯಾಕೆ ಈ ಉದಾಹರಣೆಯನ್ನ ಕೊಟ್ಟೆ ಅಂದ್ರೆ, ನಮ್ಮ ಯುವಕರಲ್ಲಿ ಒಂದು ಭಾವನೆಗಳಿದಾವೆ. ನಮ್ಮ ಬಗ್ಗೆ ಯಾರಾದ್ರೂ ಮಾತನಾಡಿದ್ರೆ ನಾವೊಂದು 10 ಬೈಗಳು ಅವರಿಗೆ ಜಾಸ್ತಿ ಕೊಟ್ಟು ಬಿಟ್ರೆ ನಾವು ಒಳ್ಳೆ ಮುಸ್ಲಿಮರಾಗ್ಬಿಡ್ತೀವಿ ಅನ್ನುವ ಭ್ರಮೆ. ಆ ಭ್ರಮೆಯಿಂದ ನಮ್ಮ ಯುವಕರು ಹೊರಗಡೆ ಬರಬೇಕು. ಕೆಲವು, ನಾನು ಎಲ್ಲರೂ ಅಂತ ಹೇಳಲ್ಲ, ನಮ್ಮ ಉತ್ತರಗಳು ಇರಬೇಕಾಗಿರುವಂತದ್ದು ನಮ್ಮ ನಡವಳಿಕೆಯಲ್ಲೇ ವಿನಃ ನಮ್ಮ ಬಾಯಿಯಲ್ಲಿ ಬರುವ ಶಬ್ದಗಳು ಅದರ ಮುಖಾಂತರವಿರಬೇಕೇ ವಿನಃ ಮುಸ್ಲಿಮೇತರರಿಗೆ ಕುರ್ಆನ್ಗಳನ್ನ ಓದಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಹದೀಸ್ಗಳು ಅರ್ಥ ಆಗ್ಲಿಕ್ಕಿಲ್ಲ, ಅವರಿಗೆ ಸೂರತ್ತಿನ ಅರ್ಥ ಗೊತ್ತಿರ್ಲಿಕ್ಕಿಲ್ಲ. ಆದ್ರೆ ಈ ಮುಸ್ಲಿಂ ಹೇಗೆ ಬದುಕ್ತಾ ಇದ್ದಾನೆ ಅನ್ನೋದು ಅವರಿಗೆ ಅರ್ಥ ಆಗತ್ತೆ. ಆದ್ರಿಂದ ನಿಮ್ಮ ಜೀವನ ಇಸ್ಲಾಮಿನಲ್ಲಿ ಕುಡಿಲಿಕ್ಕೆ ನಿಷಿದ್ಧ ಅಂತ ಹೇಳಿಬಿಟ್ಟು ಯಾರೋ ಒಬ್ಬ ಮುಸ್ಲಿಂ ಕುಡಿದಾಗ ಕರೆದು ಕೇಳ್ತಾರೆ, ನೀನು ಇಸ್ಲಾಮಿನಲ್ಲಿ ಕುಡಿತ ನಿಷೇಧ ಅಂತ ಹೇಳಿದ್ಯಾ, ಈ ಮುಸ್ಲಿಂ ಕುಡಿತಾ ಇದ್ದಾನೆ ಅಂತ ಅವ್ರು ಕೇಳ್ತಾರೆ. ಅದಕ್ಕೆ ನಮ್ಮಲ್ಲಿ ಉತ್ತರ ಇರತ್ತಾ? ಸ್ನೇಹಿತರೆ, ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗುವುದಿಲ್ಲ. ನಮ್ಮ ಬಗ್ಗೆ ಅಪಪ್ರಚಾರಗಳು ನಡೆದಾಗ, ಸಾಮರಸ್ಯದ ವಿಷಯಗಳು ನಡೆದಾಗ, ಆ ಸಾಮರಸ್ಯದ ಕೆಲವೊಂದು ವಿಷಯಗಳನ್ನ ನನ್ನ ಬೇರೆ ಧರ್ಮದ ಸ್ನೇಹಿತರಿಗೆ ತಲುಪಿಸುವ ಕೆಲಸಗಳನ್ನ ನೀವು ಮಾಡಿದ್ರೆ ಅದುವೇ ನಿಜವಾದ ಧರ್ಮದ ಪ್ರಚಾರ ಅಂತ ಅನ್ಕೋತೀನಿ ನಾನು. ನಾವು 5 ವಕ್ತ ನಮಾಜ್ ಮಾಡ್ತೀವಿ, ಉಪವಾಸ ಮಾಡ್ತೀವಿ, ಎಲ್ಲಾ ಕೆಲಸಗಳನ್ನ ಮಾಡ್ತೀವಿ, ಇಬಾದತ್ ಮಾಡ್ತೀವಿ. ಆದ್ರೆ ನಮ್ಮ ಮೇಲೆ ಬಂದ ಆರೋಪಗಳಿಗೆ ನಮ್ಮ ಜೀವನದ ರೀತಿ ನೀತಿಗಳು ಉತ್ತರ ಕೊಡಬೇಕು. ನಮ್ಮ ಮೇಲೆ ಆರೋಪ ಇದೆ, ಕಾಶ್ಮೀರದಲ್ಲಿ ಪಂಡಿತರನ್ನ ಕಗ್ಗೊಲೆ ಮಾಡಬೇಕಾದ್ರೆ ನೀವು ಏನು ಮಾಡಿದ್ರಿ ಎನ್ನುವಂತ ಪ್ರಶ್ನೆಗಳನ್ನು ನಮ್ಮನ್ನ ಕೇಳ್ತಾರೆ. ಆದ್ರೆ ನಾವುಗಳು ಉತ್ತರ ಕೊಡುವುದಿಲ್ಲ. ನೆನಪಿರ್ಲಿ ನಿಮಗೆ, ಇನ್ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಆ ಪ್ರಶ್ನೆಗೆ ಒಂದು ಉತ್ತರ ಕೊಡಿ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಕಾಶ್ಮೀರದಲ್ಲಿ ಏನು ಪಾಕಿಸ್ತಾನದ ಭಯೋತ್ಪಾದಕರು ಮಾಡಿದ ದಾಳಿಯಲ್ಲಿ 1989 ಇಸ್ವಿಯಲ್ಲಿ ಕೆಲವು ಪಂಡಿತರ ಮೇಲೆ ದಾಳಿಗಳಾಗತ್ತೆ, ಅವರ ಹತ್ಯೆಗಳಾಗತ್ತೆ. ಸರ್ಕಾರದ ಗೃಹ ಇಲಾಖೆಯ ಪ್ರಕಾರ 219 ಪಂಡಿತರ ಹತ್ಯೆಗಳಾಗಿದೆ. ಪಂಡಿತ್ ಕಾಶ್ಮೀರ್ ಅಸೋಸಿಯೇಷನ್ ಅವರ ಪ್ರಕಾರ 399 ಪಂಡಿತರ ಹತ್ಯೆ ಆಗಿದೆ. ಇಡೀ ದೇಶದಲ್ಲಿ ಕಾಶ್ಮೀರ ಫೈಲ್ಸ್ ಅಂತ ಚಿತ್ರವನ್ನ ತರ್ತಾರೆ, ಇಡೀ ಮುಸ್ಲಿಂ ಜನಾಂಗಕ್ಕೆ ಕಪ್ಪು ಚುಕ್ಕೆ ಇಡುವಂತ ಕೆಲಸಗಳನ್ನ ಮಾಡಿದ್ರು. ಆದ್ರೆ ವಾಸ್ತವ ಏನು ಅಂತ ಹೇಳಿದ್ರೆ, ಈ 219 ಏನು ಸರ್ಕಾರದ ದಾಖಲೆಗಳಿದೆಯಲ್ಲ, ಇದರ ಜೊತೆಯಲ್ಲೇ ಅಲ್ಲಿನ ಹಿಂದೂ ಸಹೋದರವನ್ನ ಕಾಪಾಡಲು ಸರಿಸುಮಾರು 15,000 ಮುಸ್ಲಿಮರು ಹುತಾತ್ಮರಾಗಿದ್ದಾರೆ. ಆ ಅಂಕಿ ಸಂಖ್ಯೆಗಳು ಯಾರಿಗೂ ಸಿಗ್ಲಿಲ್ಲ, ಯಾರೂ ಮಾತಾಡ್ಲಿಲ್ಲ. ಮಾತನಾಡೋರು ಯಾರು? ಹಾಗಾದ್ರೆ ನನ್ನ ಹಿಂದೂ ಸಹೋದರರಿಗೆ ಅರ್ಥ ಮಾಡಿಸುವವರು ಯಾರು? ಅಲ್ಲಿನ ಪಂಡಿತರನ್ನ ಪ್ರಾಣ ಉಳಿಸಲಿಕ್ಕೆ, ಅವರ ಮಾನ ಉಳಿಸಲಿಕ್ಕೆ
15,000 13ರಿಂದ 15,000 ಮುಸ್ಲಿಮರ ಕಗ್ಗೊಲೆ ಅದೇ ಕಾಶ್ಮೀರದಲ್ಲಿ ನಡೆದಿದೆ. 219 ಜಾಸ್ತಿನೋ 15,000 ಜಾಸ್ತಿನೋ ಅಂತ ನಾನು ಕೇಳಲ್ಲ. ಪ್ರಾಣ ಒಂದು ಹೋದ್ರೂ ಸಹ ಅದು ಪ್ರಾಣನೇ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಒಂದು ಕಡೆ ಹೇಳ್ತಾರೆ, ಒಂದೇ ಒಂದು ಪ್ರಾಣವನ್ನ ನಿರಪರಾಧಿಯಾಗಿದ್ದ ಒಂದೇ ಒಂದು ವ್ಯಕ್ತಿಯ ಪ್ರಾಣದ ಹೋಗೋದಕ್ಕೆ ನೀ ಕಾರಣನಾದ್ರೆ ಇಡೀ ಮನುಕುಲವನ್ನ ಕೊಂದಂತ ಪಾಪ ನಿನಗಿದೆ ಅಂತ. ಅದೇ ಇನ್ನೊಂದು ಕಡೆ ಹೇಳ್ತಾರೆ, ಒಂದೇ ಒಂದು ಪ್ರಾಣವನ್ನ ಕಾಪಾಡಿದರೆ ನೀನು, ಅಂದ್ರೆ ಭಯೋತ್ಪಾದಕರ ದಾಳಿಯಿಂದ ನೀನು ಒಬ್ಬ ಮಾನವನನ್ನ ಮುಸ್ಲಿಮನನ್ನಂತ ಹೇಳಲಿಲ್ಲ, ಮುಸ್ಲಿಂ ಅಂತ ಹೇಳಲಿಲ್ಲ, ಯಾವುದೇ ಒಬ್ಬ ವ್ಯಕ್ತಿಯ ಜೀವವನ್ನು ಕಾಪಾಡಿದ್ರೆ ಇಡೀ ಮಾನವ ಕುಲದ ಜೀವವನ್ನ ಪ್ರಾಣವನ್ನ ಕಾಪಾಡಿದ ಪುಣ್ಯ ನಿನಗೆ ಸಿಗತ್ತೆ ಅಂತ ಹೇಳ್ತಾರೆ. ಇದನ್ನ ಹೇಳಬೇಕಾಗಿರೋದು ನಮ್ಮ ಧರ್ಮ. ನಾನು ಇನ್ನು ಹೆಚ್ಚಿನದಾಗಿ ಹೇಳಕ್ ಹೋಗಲ್ಲ, ರಬ್ಬಿಲ್ಲವಲ್ ಆಗಿರೋದ್ರಿಂದ ನಮ್ಮ ಮುತ್ತು ನಬಿಯವರ ಬಗ್ಗೆ ಮಾತನಾಡಲಿಕ್ಕೆ ಖಾಸಿಂ ಉಸ್ತಾದ್ರವರು ಬರ್ತಾ ಇರೋದ್ರಿಂದ ಅವರು ಅದ್ಭುತವಾಗಿ ಮಾತನಾಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಆದ್ರೆ ಬೇಕಾದಷ್ಟು ಉದಾಹರಣೆಗಳು ನಮ್ಮ ಪ್ರವಾದಿಯವರು ನಮಗೆ ಕೊಟ್ಟು ಹೋಗಿದ್ದಾರೆ, ನಮಗೂ ಕೊಟ್ಟಿದ್ದಾರೆ, ಇನ್ನೊಬ್ಬರಿಗೆ ಹೇಳಕ್ಕೂ ಕೊಟ್ಟಿದ್ದಾರೆ. ನಾನೊಂದು ಟಿವಿ ಚಾನೆಲ್ ಅಲ್ಲಿ ನೋಡ್ತಾ ಇದ್ದೆ, ಇಸ್ಲಾಂ ಅಂದ್ರೆ ಯುದ್ಧದ ಧರ್ಮ, ಇಸ್ಲಾಂ ಅಂದ್ರೆ ಯುದ್ಧ ಮಾಡಬೇಕು ಅಂತ ಹೇಳಿದೆ ಅಂತ ಚರ್ಚೆ ನಡೆಯುತ್ತೆ. ಅದು ವಾಸ್ತವನ? ಪ್ರವಾದಿಯವರ ಕಾಲಘಟ್ಟದಲ್ಲಿಯೂ ಸಹ ಪ್ರವಾದಿಯವರೇ ಮುಂದೆ ಹೋಗಿ ಯುದ್ಧ ಮಾಡಿರೋದಿಲ್ಲ. ಪ್ರವಾದಿಯವರ ಕಾಲಘಟ್ಟದಲ್ಲೂ ಅವರ ಮೇಲೆ ದಾಳಿ ಮಾಡಿದಾಗ ಯುದ್ಧ ಮಾಡಿದ್ದಾರೆ, ನಂಬಿಕೆ ದ್ರೋಹ ಮಾಡಿದಾಗ ಯುದ್ಧ ಮಾಡಿದ್ದಾರೆ, ನಮ್ಮವರನ್ನ ಕಾಪಾಡುವುದಕ್ಕೋಸ್ಕರ ಯುದ್ಧ ಮಾಡಿದ್ದಾರೆ ವಿನಃ ಇನ್ನೊಬ್ಬರ ಮೇಲೆ ಧರ್ಮವನ್ನ ಹೇರುವುದಕ್ಕಾಗಿಯೋ ಅಥವಾ ರಾಜ್ಯವನ್ನ ವಶಪಡಿಸುವುದಕ್ಕಾಗಿಯೋ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಯುದ್ಧ ಮಾಡಲಿಲ್ಲ. ಇದು ನಮಗೆ ಮಾರ್ಗದರ್ಶನ ಕೊಟ್ಟಿರುವಂತಹದ್ದು. ಮತ್ತು ಬೇರೆ ಬೇರೆ ರೀತಿಯಲ್ಲಿ ಜಿಹಾದ್ ಅಂದ್ರೆ ಹಾಗೆ ಅಂತೆ, ಕಾಫೀರ್ ಅಂದ್ರೆ ಹೀಗಂತೆ, ಇದ್ರ ಬಗ್ಗೆ ನಿಮ್ಮ ಮಸೀದಿಯ ಗುರುಗಳು ಅದ್ಭುತವಾಗಿ ನಿಮಗೆ ಹೇಳುವಂತವ್ರು ಆಗಬಹುದು, ಹೇಳಬಹುದು. ನಾನೀಗ ಈ ಮಸೀದಿಯ ವಿಷಯಕ್ಕೆ ಬರ್ತೇನೆ. ಈ ಮಸೀದಿ ಸರಿಸುಮಾರು 120 ವರ್ಷಗಳ ಹಿಂದಿನ ಮಸೀದಿ. ನಾನು ಆಗ್ಲೇ ಹೇಳಿದೆ ನಿಮ್ಗೆ, ನನ್ನ ಅಜ್ಜನ ತಂದೆಯ ಸಂಬಂಧ ಈ ಮಸೀದಿಗಿದೆ. ನನ್ನ ಅಜ್ಜ ಅಜ್ಜಿ ಇಲ್ಲಿ ಮಲಗಿದ್ದಾರೆ. ಈ ಜಮಾತ್ ಕಮಿಟಿಗೆ ಕೆಲವೊಂದು ಅಭಿವೃದ್ಧಿ ಕೆಲಸಗಳನ್ನ ಆಲ್ರೆಡಿ ಮಾಡಿದ್ದಾರೆ. ಅದನ್ನ ಸರಿಸುಮಾರು 70 ಲಕ್ಷದಷ್ಟು ಮೋಸ್ಟ್ಲಿ ಫಾರೂಕ್ ಅವರು ಅಧ್ಯಕ್ಷರಾದ ನಂತರ ಅದನ್ನ ಇನ್ನೂ ಇನಿಷಿಯೇಟ್ ಆಗಿ ತಗೊಳ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ, ಒಂದು ಜಮಾತ್ ಉದ್ಧಾರ ಆಗ್ಬೇಕಾದ್ರೆ ಆ ಜಮಾತಿನಲ್ಲಿರುವ ಯುವಕರು ಸರಿದಾರಿಯಲ್ಲಿ ನಡಿಬೇಕಂದ್ರೆ ಆ ಜಮಾತಿನ ಮದ್ರಸಾ ಮಸೀದಿಯ ವಾತಾವರಣ ಅದು ದೀನಿಯಾದ ರೀತಿಯಲ್ಲಿ ಇದ್ರೆ ಆ ಊರಿನ ಹುಡುಗರು ಗಾಂಜಾ, ಡ್ರಗ್ಸ್, ಆಲ್ಕೋಹಾಲ್, ಸಿಗರೇಟ್, ಪಾನ್ ಪರಾಗ್ ನಿಷಿದ್ಧವಾದ, ಇಸ್ಲಾಮಿನಲ್ಲಿ ನಿಷಿದ್ಧವಾದ ಯಾವ ಕೆಲಸಗಳನ್ನೂ ಅವರು ಮಾಡ್ಲಿಕ್ಕಿಲ್ಲ ಅನ್ನೋದು ನನ್ನ ಭಾವನೆ. ಆದ್ರಿಂದ ನಮ್ಮ ಮನೆಗಳಲ್ಲಿ ಏನು ಅಭಿವೃದ್ಧಿ ನಡೆಯುತ್ತೋ ಅದಕ್ಕಿಂತ ಹೆಚ್ಚಿನದ್ದಾಗಿ ಮಸೀದಿಯ ವಟಾರಗಳಲ್ಲಿ ಬೇಕಾದ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಗಳ ಅಭಿವೃದ್ಧಿ ಕಡೆಗೆ ಆ ಜಮಾತಿನವರು ಗಮನ ಸಲ್ಲಿಸಬೇಕು ಅಂತ ಹೇಳ್ತಾ, ಸರಿಸುಮಾರು ಇನ್ನು 1 ಕೋಟಿ ಕೆಲಸಗಳು ಇಲ್ಲಿ ಆಗ್ಬೇಕಾಗಿದೆ. ಬಹುಶಃ ವಕ್ಫಿಗೆ ಸಂಬಂಧಪಟ್ಟಿದ್ದು ಇರಬಹುದು. ಅಲ್ಲಿಯೂ ಸಹ ನಮ್ಮ ವಿಧಾನ ಪರಿಷತ್ ಸದಸ್ಯರು ಹಾಗೂ ಮೈನಾರಿಟಿ ಅಧ್ಯಕ್ಷರು ನಮ್ಮ ಜೊತೆಯಲ್ಲಿದ್ದಾರೆ. ಇಂತಹ ಎಲ್ಲಾ ವಿಷಯಗಳಿಗೂ ಸಹ ಪ್ರೋತ್ಸಾಹವನ್ನು ನೀಡುತ್ತಾ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮುಂದೆ ನಿಂತು ಅವರಿಗೆ ಅನುದಾನವನ್ನು ಕೊಡಿಸಿದ ಉದಾಹರಣೆಗಳು ನಾನು ಬೇಕಾದಷ್ಟು ನಮ್ಮ ಜಬ್ಬಾರ್ ಸಾಹೇಬರ ಬಗ್ಗೆ ನಾನು ಕೇಳಿದ್ದೇನೆ. ನಿಮಗೆ ಸಹಾಯ ಖಂಡಿತವಾಗಿ ಅವರು ಮಾಡ್ತಾರೆ ಅನ್ಕೊಂಡು ವೇದಿಕೆಯಲ್ಲಿ ಇರುವವರು, ವೇದಿಕೆಯ ಮುಂಭಾಗದಲ್ಲಿ ಇರುವವರು ಸಹ ಈ ಮಸೀದಿಯ ಅಭಿವೃದ್ಧಿಯ ಅವಶ್ಯಕತೆವಾಗಿರುವಂತಹ 1 ಕೋಟಿಗೆ ತಮ್ಮ ಕೈಲಾದ ಸಹಾಯವನ್ನು ಮಾಡಿ ಅಂತ ನನ್ನ ಮಾತನ್ನ ಮುಗಿಸ್ತೀನಿ. ಈ ಜಮಾತಿನ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸ್ತಾ ನನ್ನ ಈ ಅವಕಾಶಕ್ಕಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ, ವಂದನೆಯನ್ನು ಸಲ್ಲಿಸ್ತೀನಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.